ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರದ್ದು ತಿಂಡಿ ಆಯಿತು ಅಂತ ಅನ್ಕೋತೀನಿ. ನಾವು ನಿನ್ನೆ ವಿಡಿಯೋದಲ್ಲಿ ಕಲಬುರಗಿ ಡಿವಿಷನ್ಗೆ ಸಂಬಂಧಪಟ್ಟ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಇನ್ನು ಈ ಒಂದು ವಿಡಿಯೋದಲ್ಲಿ ಬೆಳಗಾವಿ ಡಿವಿಷನ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಕ್ವಶನು, ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಕಂಡುಬರುತ್ತವೆ? A 8, B 9, C 6, D 7. ಈ ಬೆಳಗಾವಿ ಡಿವಿಷನಲ್ಲಿ ಟೋಟಲು 7 ಜಿಲ್ಲೆಗಳು ಕಂಡುಬರ್ತವೆ. ಅವ್ಯಾವ್ಯಾವು ಅಂದರೆ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಉತ್ತರ ಕನ್ನಡ ಜಿಲ್ಲೆಗಳು. ಇವು 7 ಜಿಲ್ಲೆಗಳು ಬೆಳಗಾವಿ ಡಿವಿಷನಲ್ಲಿ ಕಂಡುಬರೋದು. ಮತ್ತು 8 ಅಂತ ಬಂದರೆ ಮೈಸೂರು ವಿಭಾಗ, 9 ಬೆಂಗಳೂರು ವಿಭಾಗ, ಕಲಬುರಗಿಯಲ್ಲೂ ಸಹ 7 ಜಿಲ್ಲೆಗಳು, ಬೆಳಗಾವಿಯಲ್ಲೂ ಸಹ 7 ಜಿಲ್ಲೆಗಳು ಕಂಡುಬರ್ತವೆ. ಇನ್ನು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಇಲ್ಲಿ ನೋಡಿ ಭೂಪಟದಲ್ಲಿ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಉತ್ತರ ಕನ್ನಡ, ಹಾವೇರಿ 7 ಜಿಲ್ಲೆಗಳು ಬೆಳಗಾವಿ ಡಿವಿಷನಲ್ಲಿ ಕಂಡುಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ, 1997ರಲ್ಲಿ ಧಾರವಾಡ ಜಿಲ್ಲೆಯನ್ನು ವಿಭಜಿಸಿ ಯಾವ ಜಿಲ್ಲೆಗಳನ್ನು ರಚಿಸಲಾಯಿತು? ಎ ಗದಗ ಹಾವೇರಿ, ಬಿ ವಿಜಯಪುರ ಉತ್ತರ ಕನ್ನಡ, ಸಿ ಬಾಗಲಕೋಟೆ ಗದಗ, ಡಿ ಹಾವೇರಿ ವಿಜಯಪುರ. 1997ರಲ್ಲಿ ಧಾರವಾಡ ಜಿಲ್ಲೆಯನ್ನು ವಿಭಜಿಸಿ ಗದಗ ಮತ್ತು ಹಾವೇರಿ ಜಿಲ್ಲೆಗಳನ್ನು ರಚನೆ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಇಲ್ಲಿ ನೋಡ್ತಾ ಹೋಗಿ, ಒಂಚೂರು ಇಂಪಾರ್ಟೆಂಟ್ ಇದೆ ನೋಡಿ. ಬೆಳಗಾವಿ ವಿಭಾಗದಲ್ಲಿ 4 ಜಿಲ್ಲೆಗಳು ಇದ್ವು. 1956ರವರೆಗೆ ಅವು ಮುಂಬೈ ಪ್ರಾಂತ್ಯದಲ್ಲಿದ್ವು. ಓಕೆನಾ. ರಾಜ್ಯ ಪುನರ್ ವಿಂಗಡಣೆಯಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡವು. ಈ ವಿಭಾಗದ ಧಾರವಾಡ ಜಿಲ್ಲೆಯನ್ನು 1997ರಲ್ಲಿ ವಿಭಜಿಸಿ ಹಾವೇರಿ ಗದಗ ಜಿಲ್ಲೆಗಳನ್ನು ರಚಿಸಲಾಯಿತು. ಇನ್ನು ವಿಜಯಪುರ ಜಿಲ್ಲೆಯನ್ನು ವಿಭಜಿಸಿ ಬಾಗಲಕೋಟೆ ಜಿಲ್ಲೆಯನ್ನು ರಚಿಸಲಾಯಿತು. ಈ ವಿಭಾಗದಲ್ಲಿ ಇಂದು 7 ಜಿಲ್ಲೆಗಳಿದ್ದಾವೆ. ಅವು ಯಾವುವೆಂದರೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದೇನು, ಫಸ್ಟು ಬೆಳಗಾವಿ ವಿಭಾಗದಲ್ಲಿ 4 ಇದ್ವು ಆಯಿತಾ. 4 ಜಿಲ್ಲೆಗಳು ಮಾತ್ರ ಇದ್ದಿದ್ದು. ಅವು ಎಲ್ಲಿದ್ವು, ಯಾವ ಪ್ರಾಂತ್ಯದಲ್ಲಿದ್ವು ಅಂದರೆ ಮುಂಬೈ ಪ್ರಾಂತ್ಯದಲ್ಲಿರ್ತವೆ. ಎಲ್ಲಿವರೆಗೂ? 1956ರವರೆಗೆ. 1956ರಲ್ಲಿ ಈ ಬೆಳಗಾವಿ ವಿಭಾಗದಲ್ಲಿದ್ದಂತಹ ಎಲ್ಲ ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಳ್ತವೆ. ಓಕೆನಾ. ಅದಾದಮೇಲೆ ಧಾರವಾಡ ಜಿಲ್ಲೆಯನ್ನು 1997ರಲ್ಲಿ ವಿಭಜನೆ ಮಾಡಿ ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನು ರಚನೆ ಮಾಡ್ತಾರೆ. ಹಾಗೆ ವಿಜಾಪುರ ಅಂದರೆ ಈಗಿನ ವಿಜಯಪುರ ಜಿಲ್ಲೆಯನ್ನು ವಿಭಜಿಸಿ ಏನು ಮಾಡ್ತಾರೆ, ಬಾಗಲಕೋಟೆ ಜಿಲ್ಲೆಯನ್ನು ರಚನೆ ಮಾಡ್ತಾರೆ. ಓಕೆನಾ. ಅಂದರೆ ಈಗ ಪ್ರಸ್ತುತ ಎಷ್ಟು ಜಿಲ್ಲೆಗಳಿದ್ದಾವೆ ಈ ಡಿವಿಷನಲ್ಲಿ ಬೆಳಗಾವಿಯಲ್ಲಿ ಅಂದರೆ 7 ಡಿವಿಷನ್ ಇದ್ದಾವೆ. ಇದಿಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಚಾರಿತ್ರಿಕ ಹೋರಾಟ ಯಾರ ವಿರುದ್ಧ ನಡೆಸಿದರು? ಎ ಇಂಗ್ಲಿಷರು, ಬಿ ಬ್ರಿಟಿಷರು, ಸಿ ಫ್ರೆಂಚರು, ಡಿ ಪೋರ್ಚುಗೀಸರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ 1824ರಲ್ಲಿ ಚಾರಿತ್ರಿಕವಾಗಿ ಹೋರಾಟವನ್ನು ಮಾಡಿ ಅದರಲ್ಲಿ ಜಯವನ್ನು ಕೂಡ ಸಾಧಿಸ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನು, ಬೆಳಗಾವಿಯಲ್ಲಿ 1924ರಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಎ ಅಂಬೇಡ್ಕರ್, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಗಾಂಧೀಜಿ, ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಇದಕ್ಕೆ ಆನ್ಸರು ಸಿ ಮಹಾತ್ಮ ಗಾಂಧೀಜಿಯವರು 1924ರ ಬೆಳಗಾವಿಯ ಕೊನೆಯ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ದಾಂಡೇಲಿ ಹತ್ತಿರ ಯಾವ ಜಲಪಾತವಿದೆ? ಎ ದೇವಮಾಲ ಜಲಪಾತ, ಬಿ ಅಪ್ಸರಕೊಂಡ ಜಲಪಾತ, ಸಿ ಗೋಕಾಕ್ ಜಲಪಾತ, ಡಿ ಮಾಗೋಡು ಜಲಪಾತ. ಈ ದಾಂಡೇಲಿ ಹತ್ತಿರ ಡಿ ಆಪ್ಷನ್ ಮಾಗೋಡು ಜಲಪಾತ ಕಂಡುಬರುತ್ತೆ. ಇನ್ನೂ 2 ಜಲಪಾತಗಳು ಕಂಡುಬರ್ತವೆ. ಅದಕ್ಕೆ ಇದನ್ನು ಆ್ಯಡ್ ಮಾಡಿದ್ದೀನಿ, ನೋಡ್ತಾ ಹೋಗಿ. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ದಾಂಡೇಲಿ ಹತ್ತಿರ ಮಾಗೋಡು ಜಲಪಾತ, ಕಾರವಾರದ ಹತ್ತಿರ ದೇವಮಾಲ ಜಲಪಾತ, ಮುರುಡೇಶ್ವರದ ಹತ್ತಿರ ಅಪ್ಸರಕೊಂಡ ಜಲಪಾತ ಕಂಡುಬರ್ತವೆ. ಓಕೆನಾ. ಇವು ಪ್ರಾಕೃತಿಕ ಸೌಂದರ್ಯದ ತಾಣಗಳಾಗಿರ್ತವೆ. ನೆಕ್ಸ್ಟು ಪ್ರಶ್ನೆ, ಅಂಸಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಲ್ಲಿದೆ ಅಂದರೆ ಎ ಕಾಳಿ, ಬಿ ತುಂಗಭದ್ರಾ, ಸಿ ಶರಾವತಿ, ಡಿ ನೇತ್ರಾವತಿ. ಈ ಒಂದು ಅಂಸಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿ ದಡದಲ್ಲಿದೆ. ನೋಡಿ ಇಲ್ಲಿ ಒಂದೇ ಒಂದು ಸೆಕೆಂಡ್ ಇರಿ. ಅಂಸಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿದೆ. ಗೊತ್ತಾಯ್ತಾ? ಹಾಗೆ ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ದಾಂಡೇಲಿ ಹತ್ತಿರ ಮಾಗೋಡು ಜಲಪಾತ, ಕಾರವಾರದ ಹತ್ತಿರ ದೇವಮಾಲ ಜಲಪಾತ, ಮುರುಡೇಶ್ವರದ ಹತ್ತಿರ ಅಪ್ಸರಕೊಂಡ ಜಲಪಾತ ಇದ್ದಾವೆ. ನೆನ್ಪಿಟ್ಕೋಬೇಕಾಗಿರೋದಿಲ್ಲಿ 4 ಪಾಯಿಂಟು. ಒಂದು ದಾಂಡೇಲಿ ಹತ್ತಿರ ಮಾಗೋಡು ಜಲಪಾತ, ಕಾರವಾರದ ಹತ್ತಿರ ದೇವಮಾಲ ಜಲಪಾತ, ಮುರುಡೇಶ್ವರ ಹತ್ತಿರ
ಅಪ್ಸರಕೊಂಡ ಜಲಪಾತ, ಹಂಪಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿ ಕಂಡುಬರುತ್ತೆ. ಓಕೆನಾ, ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಇನ್ನು ನೆಕ್ಸ್ಟ್ ನೋಡಿ ಕ್ವಶನ್ನು. ಇಳಕಲ್ ಯಾವುದಕ್ಕೆ ಪ್ರಸಿದ್ಧಿಯನ್ನು ಹೊಂದಿದೆ? ಎ ವಿದ್ಯುತ್ ಉತ್ಪಾದನೆ, ಬಿ ಗ್ರಾನೈಟ್ ಕಲ್ಲು ಉತ್ಪಾದನೆ, ಸಿ ಸುಧಾರಿತ ಬೀಜ ಉತ್ಪಾದನೆ, ಡಿ ತೋಟಗಾರಿಕಾ ಬೆಳೆಗಳ ಉತ್ಪಾದನೆ. ಈ ಇಳಕಲ್ಲು ಆಪ್ಷನ್ ಬಿ ಏನಿದೆಯಲ್ಲ, ಗ್ರಾನೈಟ್ ಕಲ್ಲು ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಹಾಗೆ ಇನ್ನು ಸ್ವಲ್ಪ ಇಲ್ಲಿ ಇದನ್ನು ಕೊಟ್ಟಿದ್ದೀನಿ ನೋಡಿ ಇಂಪಾರ್ಟೆಂಟ್ಸ್ನ. ಹಾವೇರಿ ಜಿಲ್ಲೆಯಲ್ಲಿ ಸುಧಾರಿತ ಬೀಜವನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರವಾಗಿರುತ್ತೆ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ತೋಟಗಾರಿಕಾ ಬೆಳವಣಿಗೆಗೆ ಪ್ರಸಿದ್ಧಿಯಾಗಿರ್ತವೆ. ಹಾಗೆ ಗೂಳೆದ್ದ ಗುಡ್ಡವು ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ದೆನ್ ಇಳಕಲ್ಲು ಅನೇಕ ಗ್ರಾನೈಟ್ ಕಲ್ಲು ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಈ 4 ಇಂಪಾರ್ಟೆಂಟೇ. ಹಾವೇರಿ ಜಿಲ್ಲೆ ಅಂತ ಬಂದಾಗ ಸುಧಾರಿತ ಬೀಜವನ್ನು ಉತ್ಪಾದನೆ ಮಾಡುವ ಪ್ರಮುಖ ಕೇಂದ್ರವಾಗಿರುತ್ತೆ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ತೋಟಗಾರಿಕಾ ಬೆಳವಣಿಗೆಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತವೆ. ಹಾಗೆ ಗೂಳೆದ್ದ ಗುಡ್ಡವು ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದ್ದರೆ ಇಳಕಲ್ಲು ಗ್ರಾನೈಟ್ ಕಲ್ಲು ಉತ್ಪಾದನೆಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ಜಿಲ್ಲೆಯು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರಾಗಿದೆ? ಎ ಗದಗ, ಬಿ ಬೆಳಗಾವಿ, ಸಿ ಧಾರವಾಡ, ಡಿ ಬಾಗಲಕೋಟೆ. ಆನ್ಸರು ಸಿ ಧಾರವಾಡ. ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರಾಗಿದೆ. ನೆಕ್ಸ್ಟು ಪ್ರಶ್ನೆ. ವಚನ ಸಾಹಿತ್ಯದ ಪಿತಾಮಹ? ಎ ಬಸವಣ್ಣ, ಬಿ ಜೇಡರ ದಾಸಿಮಯ್ಯ, ಸಿ ಅಲ್ಲಮಪ್ರಭು, ಡಿ ಫಗು ಅಳಕಟ್ಟಿ. ಈ ವಚನ ಸಾಹಿತ್ಯದ ಪಿತಾಮಹ ಅಂತ ನಾವು ಡಿ ಫಗು ಅಳಕಟ್ಟಿಯವರನ್ನು ಕರಿತೀವಿ. ಓಕೆನಾ. ನೆಕ್ಸ್ಟು ಕನ್ನಡದ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದವರು? ಎ ಕಿಟಲ್, ಬಿ ಬಿ ಎಲ್ ರೈಸ್, ಸಿ ಬಿ ಜಿ ಎಲ್ ಸ್ವಾಮಿ, ಡಿ ಆರ್ ಮಿಶ್ರಾ. ಈ ಕನ್ನಡದ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದವರು ಅಂತಂದರೆ ಎ ಕಿಟಲ್ರವರು. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ? ಎ ಬಾಗಲಕೋಟೆ, ಬಿ ವಿಜಯಪುರ, ಸಿ ಧಾರವಾಡ, ಡಿ ಬೆಳಗಾವಿ. ಆನ್ಸರ್ ಇದಕ್ಕೆ ಬಿ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಇದೆ. ಇನ್ನು ಇಂಪಾರ್ಟೆಂಟ್ ಸ್ವಲ್ಪ ಇದೆ, ಇಲ್ಲಿ ನೋಡ್ತಾ ಹೋಗಿ. ಸಾಧ್ಯ ಆದರೆ ನೋಟ್ ಮಾಡಿಟ್ಕೊಳ್ಳಿ. ಧಾರವಾಡ, ಬೆಳಗಾವಿ, ವಿಜಯಪುರ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿವೆ. ಓಕೆನಾ. ಧಾರವಾಡದಲ್ಲಿ ಸಾಮಾನ್ಯ ಶಕ 1949ರಲ್ಲಿ ಪ್ರಾರಂಭಿಸಲಾದ ಕರ್ನಾಟಕ ವಿಶ್ವವಿದ್ಯಾಲಯ ಇದೆ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ. ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವಿದ್ದರೆ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯವಿದೆ. ಬಾಗಲಕೋಟೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಕಂಡುಬರುತ್ತೆ. ಕಲಬುರಗಿ ಡಿವಿಷನಲ್ಲೂ ಕೂಡ ನಿನ್ನೆ ನಾನು 4 ಪಾಯಿಂಟ್ಸ್ ಹೇಳಿದ್ದೆ, 4 ಅಥವಾ 5 ಪಾಯಿಂಟ್ಸ್ ಏನೋ ಹೇಳಿದ್ದೆ ಅನಿಸುತ್ತೆ. ನೋಡಿ ಇಲ್ಲಿ, ಅದು ನಮ್ಮ ರಾಜ್ಯದಲ್ಲಿ ಹಿಂದುಳಿದಂತಹ ಶೈಕ್ಷಣಿಕ ಜಿಲ್ಲೆಗಳು ಯಾವ್ಯಾವು ಅಂತಂದರೆ ಅದಕ್ಕೆ ಒಂದು ಯಾದಗಿರಿ ಮತ್ತು ಇನ್ನೊಂದು ರಾಯಚೂರು ಜಿಲ್ಲೆ. ಇವೆರಡೂ ಕೂಡ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಾಗಿದ್ವು. ಹಾಗೆಯೇ ಕಲಬುರಗಿ ವಿಭಾಗದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಂಡುಬರುತ್ತೆ. ದೆನ್ ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕಂಡುಬರುತ್ತೆ. ಬಳ್ಳಾರಿಯ ವಿಜಯನಗರದಲ್ಲಿ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಕಂಡುಬಂದರೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಕಂಡುಬರುತ್ತೆ. ಮತ್ತು ನಾನೊಂದು ಪ್ರಶ್ನೆ ಕೇಳಿದ್ದೆ ನಿಮಗೆ, ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಅಲ್ವಾ ನಿನ್ನೆ ವಿಡಿಯೋದಲ್ಲಿ. ಅದು ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದಿಷ್ಟು ಕೂಡ ಕಲಬುರಗಿ ಡಿವಿಷನಲ್ಲಿದ್ದಂತಹ ಇಂಪಾರ್ಟೆಂಟ್ ಪಾಯಿಂಟ್ಸು. ಹಾಗೆಯೇ ನೋಡಿ ಇಲ್ಲೂ ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವಲ್ವಾ, ಇವನ್ನ ಮತ್ತು ಅವು ಎರಡನ್ನೂ ಕೂಡ ನೀವೇನು ಮಾಡಬೇಕು, ಒಂದು ನೋಟ್ ಬುಕ್ ತೊಗೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ಇಲ್ಲಿ ಈ ವಿಭಾಗದಲ್ಲಿ ಧಾರವಾಡದಲ್ಲಿ 1949ರಲ್ಲಿ ಪ್ರಾರಂಭಿಸಲಾದ ಕರ್ನಾಟಕ ವಿಶ್ವವಿದ್ಯಾಲಯ ಇದೆ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ. ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆ. ವಿಜಯಪುರದಲ್ಲಿ ಕರ್ನಾಟಕದ ರಾಜ್ಯ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಕಂಡುಬರುತ್ತೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದೆ. ಇದು ಮತ್ತು ಕಲಬುರಗಿ ವಿಭಾಗದಲ್ಲಿ ನಾನು ಅವಾಗಲೇ ರಿಪೀಟ್ ಮಾಡೋದ್ನಲ್ಲ, ಅವಷ್ಟನ್ನು ಕೂಡ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದರೆ ಅವ್ರು ಯಾವುದಾದ್ರೂ ಒಂದು 3 ಸರಿ ಕೇಳ್ಬಿಟ್ಟು ಒಂದು ತಪ್ಪನ್ನು ಕೊಟ್ಟು ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಗುರುತಿಸಿ ಅಂತ ಏನಾದರೂ ಪ್ರಶ್ನೆ ಕೇಳಿದಾಗ ನಮ್ಗೆ ಅದನ್ನು ಆನ್ಸರ್ ಮಾಡೋಕ್ಕೆ ಗೊತ್ತಿರಬೇಕು. ಹಾಗಾಗಿ ಈ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದೇ ಇರುತ್ತಲ್ವ, ಅದರಲ್ಲಿ ಒಂದು ಮಾರ್ಕರ್ ತೊಗೊಂಡು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕಾಯಕ ಯೋಗಿ ಎಂಬ ಹೆಸರಾಂಕಿತರು ಮತ್ತು ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರು ಯಾರಾಗಿದ್ದರು? ಎ ಭೀಮಾ ಸೇನಾ ಜೋಶಿ, ಬಿ ಪಂಚಾಕ್ಷರಿ ಗವಾಯಿ, ಸಿ ಸಿದ್ದೇಶ್ವರ ಸ್ವಾಮಿಗಳು,
ಡಿ ಗಂಗೂಬಾಯಿ ಅನಗಲ್. ಇದಕ್ಕೆ ಆನ್ಸರು ಬಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು. ಇವರು ಕಾಯಕ ಯೋಗಿ ಎಂಬ ಹೆಸರಾಂಕಿತರು ಮತ್ತು ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರು ಸಹ ಆಗಿದ್ದರು. ಅವ್ರ ಬಗ್ಗೆ ಒಂದು ಸ್ವಲ್ಪ ಪುಟ್ಟಾಗಿ ಇಲ್ಲಿ ತಿಳ್ಕೊಳ್ಳಿ. ನೋಡಿ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಜಿಲ್ಲೆಯ ನಂದಿಹಾಳದಲ್ಲಿ 1940ರಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಒಗೆಯಪ್ಪ ಬೀರದರ್ ಮತ್ತು ಸಂಗವ ಬೀರದರ್ ದಂಪತಿಗಳ ಮಗನಾಗಿ ಜನಿಸ್ತಾರೆ ಇವರು. ಆಮೇಲೆ ಇವರು ನೋಡಿ, ಇವರಿಗೆ ಕಾಯಕ ಯೋಗಿ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು. ಇವರು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರು ಸಹ ಆಗಿದ್ದರು. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಸಾಕು. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅಂಧ ಮಕ್ಕಳಿಗೆ ಆಶ್ರಯ ನೀಡಿ ಸಂಗೀತ ಕಲೆಗೆ ಪ್ರೋತ್ಸಾಹ ನೀಡಿದವರು ಎ ಸಿದ್ದೇಶ್ವರ ಸ್ವಾಮಿಗಳು, ಬಿ ಭೀಮಸೇನ ಜೋಶಿ, ಸಿ ಗಂಗೂಬಾಯಿ ಅನಗಲ್, ಡಿ ಪಂಚಾಕ್ಷರಿ ಗವಾಯಿ. ಓಕೆನಾ. ಇದಕ್ಕೆ ಆನ್ಸರು ಡಿ ಪಂಚಾಕ್ಷರಿ ಗವಾಯಿ ಅವರು ಅಂಧ ಮಕ್ಕಳಿಗೆ ಆಶ್ರಯವನ್ನು ನೀಡಿ ಸಂಗೀತ ಕಲೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ನು, ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟ ಯಾರ ನೇತೃತ್ವದಲ್ಲಿ ನಡೆಯಿತು? ಎ ಮುನವಳ್ಳಿ ವಕೀಲರು, ಬಿ ಮೈಲಾರ ಮಾದೇವಪ್ಪ, ಸಿ ಆಲೂರು ವೆಂಕಟರಾವ್, ಡಿ ಸಿದ್ದಪ್ಪ ಕಂಬಳಿ. ಆನ್ಸರ್ ಇದಕ್ಕೆ ಎ ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ಈ ರಾಮದುರ್ಗ ವಿಮೋಚನಾ ಸಂಸ್ಥಾನ ಏನಿದೆಯಲ್ಲ ಅದರ ಹೋರಾಟ ನಡೆಯುತ್ತೆ. ಇದರಲ್ಲಿ ಟೋಟಲು 8 ಜನರನ್ನು ಗಲ್ಲಿಗೇರಿಸಲಾಗುತ್ತೆ. ಓಕೆನಾ. 8 ಜನರನ್ನು ಗಲ್ಲಿಗೇರಿಸಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸಪ್ತಾಕ್ಷರಿ ಮಂತ್ರವಾದ ಸಿರಿಗನ್ನಡಂ ಗೇಲ್ಗೆಯನ್ನು ರಚಿಸಿದವರು? ಎ ಫಗು ಅಳಕಟ್ಟಿ, ಬಿ ರಾಹ ದೇಶಪಾಂಡೆ, ಸಿ ಪಾಟೀಲ್ ಪುಟ್ಟಪ್ಪ, ಡಿ ಗಂಗಾಧರರಾವ್ ದೇಶಪಾಂಡೆ. ಇದಕ್ಕೆ ಆನ್ಸರು ಬಿ ರಾಹ ದೇಶಪಾಂಡೆ ಅವರು ಈ ಸಪ್ತಾಕ್ಷರಿ ಮಂತ್ರವಾದಂತಹ ಸಿರಿಗನ್ನಡಂ ಗೇಲ್ಗೆಯನ್ನು ರಚನೆ ಮಾಡಿರ್ತಾರೆ. ಇಲ್ಲೊಂದು 3 ಪಾಯಿಂಟ್ ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ಇದನ್ನು ಆ್ಯಡ್ ಮಾಡಿದೆ. ನೋಡಿ ಇಲ್ಲಿ, ಈ ವಿಭಾಗದಲ್ಲಿ ವ್ಯಾಪಕವಾಗಿ ಕಪ್ಪು ಮತ್ತು ಕೆಂಪು ಮಣ್ಣು ಇದೆ. ಯಾವ ವಿಭಾಗದಲ್ಲಿ? ಬೆಳಗಾವಿ ವಿಭಾಗದಲ್ಲಿ. ಭತ್ತ, ಹತ್ತಿ, ಮೆಕ್ಕೆಜೋಳ, ಬೇಳೆಕಾಳು, ಗೋಧಿ, ಶೇಂಗಾ, ಸಜ್ಜೆ, ಮೆಣಸಿನಕಾಯಿ ಮುಖ್ಯ ಬೆಳೆಗಳಾಗಿರ್ತವೆ. ಓಕೆನಾ. ಇಲ್ಲಿ ಇಂಪಾರ್ಟೆಂಟ್ ಅನ್ನಲ್ಲ, ಮಹಾಲಿಂಗಾಪುರದಲ್ಲಿ ಬೆಲ್ಲವನ್ನು ಉತ್ಪಾದನೆ ಮಾಡ್ತಾರೆ. ಬ್ಯಾಡಿಗೆಯಲ್ಲಿ ಒಣಮೆಣಸಿನಕಾಯಿಯನ್ನು ಮತ್ತು ಗೋಡಂಬಿಯನ್ನು ಉತ್ಪಾದನೆ ಮಾಡ್ತಾರೆ. ಆಯಿತಾ. ಇಲ್ಲಿ ಮಲಪ್ರಭಾ ನೀರಾವರಿ ಯೋಜನೆ ಏನಿದೆಯಲ್ಲ ಇದನ್ನು ನವಿಲ ತೀರ್ಥಕ್ಕೆ ಇದು ಮಾಡಿರ್ತಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲ್ಮಟ್ಟಿಗೆ ನಿರ್ಮಾಣ ಮಾಡಿರ್ತಾರೆ. ಇವು ಮುಖ್ಯ ನೀರಾವರಿ ಯೋಜನೆಗಳಾಗಿರ್ತವೆ. ಓಕೆನಾ. ಇದಿಷ್ಟು ಕೂಡ ನೆನ್ಪಿಟ್ಕೋಬೇಕು. ಇಲ್ಲಿ ಏನು ಗೊತ್ತಾ, ಮಹಾಲಿಂಗಪುರದಲ್ಲಿ ಬೆಲ್ಲವನ್ನು ಉತ್ಪಾದನೆ ಮಾಡ್ತಾರೆ. ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟು, ಬ್ಯಾಡಿಗೆಯಲ್ಲಿ ಒಣಮೆಣಸಿನಕಾಯಿಯನ್ನು ಮತ್ತು ಗೋಡಂಬಿಯನ್ನು ಉತ್ಪಾದನೆ ಮಾಡ್ತಾರೆ. ಸರಿನಾ. ಇನ್ನು 3ನೇ ಪಾಯಿಂಟ್ ನೀವೇ ನೆನ್ಪಿಟ್ಕೋಬೇಕು, ಮಲಪ್ರಭಾ ನೀರಾವರಿ ಯೋಜನೆಯನ್ನು ನವಿಲ ತೀರ್ಥಕ್ಕೆ ಇದು ಮಾಡಿರ್ತಾರೆ, ಅಂದರೆ ಜೋಡಣೆ ಮಾಡಿರ್ತಾರೆ. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಆಲ್ಮಟ್ಟಿಗೆ ನಿರ್ಮಾಣ ಮಾಡಿರ್ತಾರೆ. ಹಾಗೆ ಇವೆರಡೂ ಕೂಡ ಪ್ರಮುಖ ನೀರಾವರಿ ಯೋಜನೆಗಳಾಗಿರ್ತವೆ. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ಇನ್ನು ಈ ಒಂದು ಬೆಳಗಾವಿ ಡಿವಿಷನಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಬೆಳಗಾವಿ ವಿಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷ ಕರ್ನಾಟಕದಲ್ಲಿ ವಿಲೀನಗೊಂಡವು ಅಂದರೆ 1956ರಲ್ಲಿ. ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ಹಾವೇರಿ, ಗದಗ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಡ್ಯಾಶ್ ವರ್ಷ ರಚನೆಗೊಂಡವು 1997ರಲ್ಲಿ. ಬಾದಾಮಿಯು ಚಾಲುಕ್ಯರ ಅರಸರ ಮನೆತನದ ರಾಜಧಾನಿಯಾಗಿತ್ತು. ಇಳಕಲ್ನಲ್ಲಿ ಡ್ಯಾಶ್ ಸಂಪನ್ಮೂಲ ದೊರೆಯುತ್ತದೆ ಅಂತಂದರೆ ಗ್ರಾನೈಟ್ ಕಲ್ಲು ಸಂಪನ್ಮೂಲ ದೊರೆಯುತ್ತದೆ. ಬೆಳಗಾವಿ ವಿಭಾಗದ ಬ್ಯಾಡಿಗೆಯು ಡ್ಯಾಶ್ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ. ಒಣಮೆಣಸಿನಕಾಯಿ ಉತ್ಪಾದನೆಗೆ ಹೆಸರುವಾಸಿಯಾಗಿರುತ್ತೆ. ಬೆಳಗಾವಿ ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದೆ, ಬಾಗಲಕೋಟೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಡ್ಯಾಶ್ ಆರಂಭಿಸಲಾಗಿದೆ ಅಂದರೆ ವಿಜಯಪುರದಲ್ಲಿ ಆರಂಭಿಸಲಾಗಿತ್ತು. ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದ ಡ್ಯಾಶ್ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ 8 ಜನ ಗಲ್ಲಿಗೇರಿದರು ಅಂತಂದರೆ ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ 8 ಜನ ಗಲ್ಲಿಗೇರ್ತಾರೆ. ಬೆಳಗಾವಿ ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿವೆ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿದ್ದಾವೆ. ಹಾಗೆ ಇನ್ನು ನಾವು ಈ ಒಂದು ಅಧ್ಯಾಯ 3 6th ಪಾರ್ಟ್ 1ನಲ್ಲಿ ಏನು ಬರುತ್ತಲ್ಲ, ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಅನ್ನೋದರಲ್ಲಿ ನನ್ನ 4 ಡಿವಿಷನ್ ಇದ್ವು, ಬೆಂಗಳೂರು, ಮೈಸೂರು, ಕಲಬುರಗಿ ಮತ್ತು ಬೆಳಗಾವಿ. ಈ 4 ಡಿವಿಷನ್ ಬಗ್ಗೆನೂ ನಾವು ಓದ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟು ಇಫ್ ಐ ಆಮ್ ರಾಂಗ್ ವೇದಗಳ ಸಂಸ್ಕೃತಿ ಅಂತ ಲೆಸನ್ ಬರುತ್ತೆ, ಅದನ್ನು ನಾಳಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಈ ಕ್ವಶನ್ಸು ಇಂಪಾರ್ಟೆಂಟು.
ಚೆನ್ನಾಗಿ ಓದ್ಕೊಳ್ಳಿ. ನಾನು ಎಲ್ಲೂ ಕೂಡ ಒಂದು ಪಾಯಿಂಟು ಮಿಸ್ ಆಗದೆ ಇರೋ ಥರ ತೆಗ್ದಿದ್ದೀನಿ. ಬಿಕಾಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಎಕ್ಸಾಮ್ಸ್ಗೆ. ಹಾಗಾಗಿ ನಾನು ಹೇಳ್ದಂಗೆ ಮೊದಲು ನೀವು ವಿಡಿಯೋನ ನೋಡಿ ಆಯಿತಾ. ಅದಾದಮೇಲೆ ಹೋಗಿ ಓದ್ಕೊಳ್ಳಿ ಆಯಿತಾ. ಇವತ್ತು ಯಾವ್ದು ಓದಿರ್ತೀರಾ, ಫಾರ್ ಎಕ್ಸಾಂಪಲ್ ಬೆಳಗಾವಿ ಡಿವಿಷನ್ನ ನೋಡಿರ್ತೀರ ವಿಡಿಯೋನ. ಇವತ್ತು ಹೋಗಿ ನೀವು ಬೆಳಗಾವಿ ಡಿವಿಷನ್ಗೆ ಓದಬೇಕು. ಅಥವಾ ನೀವು ಫಸ್ಟು ಡಿವಿಷನ್ನ ಓದ್ಕೊಳ್ಳಿ, ಯಾವುದಾದ್ರೂ ಓಕೆ, ಕಲಬುರ್ಗಿ, ಮೈಸೂರು, ಬೆಂಗಳೂರು, ಯಾವುದಾದ್ರೂ ಡಿವಿಷನ್ ಓದ್ಕೊಳ್ಳಿ. ಅದಾದಮೇಲೆ ಬಂದಾದರೂ ವಿಡಿಯೋ ನೋಡಿ. ಕ್ವಶನ್ಸ್ ಯಾವ ಥರ ಬರ್ಬೋದು ಅನ್ನೋದಕ್ಕೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇಲ್ಲೊಂದು ಕ್ವಶನ್ನ ಆ್ಯಡ್ ಮಾಡಿದ್ದೀನಿ. ಈ ಕೆಳಗಿನ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ. ಈ ರಾಯಚೂರು, ಹಂಪಿ, ವಿಜಯನಗರ, ಬೀದರು. ರಾಯಚೂರು ಅಂತ ಬಂದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದೀನಿ: ಕೃಷಿ ವಿಶ್ವವಿದ್ಯಾಲಯ, ಹಂಪಿ ತೋಟಗಾರಿಕಾ ವಿಶ್ವವಿದ್ಯಾಲಯ, ವಿಜಯಪುರ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ, ಬೀದರು ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯ. ಈ ಜೋಡಿಯಲ್ಲಿ ಯಾವ ಜೋಡಿ ತಪ್ಪಾಗಿದೆ ಮತ್ತು ಅದಕ್ಕೆ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.